ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಪರ್ಸನಲ್ ಕೂಲರ್ ಮತ್ತೆ ಟವರ್ ಕೂಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಡೆಸರ್ಟ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಪರ್ಸನಲ್ ಕೂಲರ್ ಇಂದ ಒಂದು 10x10 ಡೈಮೆನ್ಷನ್ಗೆ ನಾವು ಸಜೆಸ್ಟ್ ಮಾಡ್ತಾ ಇದ್ವಿ. ಅಂದ್ರೆ 100 ಸ್ಕ್ವೇರ್ ಫೀಟ್ ಕೂಡ ಕವರ್ ಆಗ್ತಾ ಇತ್ತು. ಅದೇ ರೀತಿ ಟವರ್ ಕೂಲರ್ ಅಂತ ಬಂದಾಗ ಒಂದು ಬೆಡ್ ಲೆವೆಲ್ಗೆ ಸೂಟಬಲ್ ಆಗಂತದ್ದು. ಸೊ 150 ಸ್ಕ್ವೇರ್ ಫೀಟರ್ಗೆ ಅದು ಕವರ್ ಆಗ್ತಾ ಇತ್ತು ಡೈಮೆನ್ಷನ್ ಅಂತ ಬಂದಾಗ. ಡೆಸರ್ಟ್ ಕೂಲರ್ ಅಂತ ಬಂದಾಗ ಇದು ಆಲ್ಮೋಸ್ಟ್ ನಿಮಗೆ 200 ಸ್ಕ್ವೇರ್ ಫೀಟ್ ಕೂಡ ಕವರ್ ಆಗುತ್ತೆ. ಅಂದ್ರೆ 20 ಫೀಟ್ ವರೆಗೂ ಕೂಡ ಇದು ಕವರ್ ಆಗುತ್ತೆ. ಈ ಒಂದು ಡೆಸರ್ಟ್ ಕೂಲರ್ ನಾವು ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ದೊಡ್ಡದಾಗಿ ಹಾಲ್ ಇರುತ್ತೆ. ಸೊ ಮತ್ತೆ ಇವಾಗ ಚೌಟ್ರಿಗಳಲ್ಲಾಗಿರ್ಬೋದು, ಸೊ ಅದೇ ರೀತಿ ಪಾರ್ಟಿ ಹಾಲ್ಗಳಾಗಿರ್ಬೋದು, ಮತ್ತೆ ಕೆಲವೊಂದ್ ಕಡೆ ಸ್ಟೇಜ್ ಹಾಕಿರ್ತಾರೆ ನೋಡಿ, ಅಲ್ಲಾಗಿರ್ಬೋದು, ಮತ್ತೆ ಹಾಸ್ಪಿಟಲ್ ಆಗಿರ್ಬೋದು, ಸೊ ಮತ್ತೆ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಸುಮಾರು ಕಡೆ ಇವಾಗ ಜಾಸ್ತಿ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ನಿಮ್ಗೆ ಫ್ಯಾನ್ಗಳೆಲ್ಲ ಕೆಲವೊಂದು ಪ್ಲೇಸ್ ಅಲ್ಲಿ ಹಾಕೋದಕ್ಕಾಗಲ್ಲ. ಸೊ ಅಲ್ಲಿ ಆ ಒಂದು ಪ್ಲೇಸ್ಗಳಲ್ಲಿ ಈ ಒಂದು ಡೆಸರ್ಟ್ ಕೂಲರ್ನ ಬಳಸಬಹುದು. ಜಾಸ್ತಿ ಜನ ಇದ್ದಾರೆ, ಕ್ರೌಡ್ ಇದೆ, ಆ ಪ್ಲೇಸ್ ಅಲ್ಲಿ ನಿಮ್ಗೆ ಇವಾಗ ಎಕ್ಸಾಂಪಲ್ ಇವಾಗ ಎಂಗೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಮದುವೆಗಳಲ್ಲಾಗಿರ್ಬೋದು, ಸೊ ಸ್ಟೇಜ್ ಅಲ್ಲಿ ಇವಾಗ ಫ್ಯಾನ್ಗಳು ಹಾಕೋದಕ್ಕಾಗಲ್ಲ, ಆ ಟೈಮಲ್ಲಿ ಈ ಒಂದು ಕೂಲರ್ನ ಬಳಸಬಹುದು. ಡೆಸರ್ಟ್ ಕೂಲರ್ ಅಂತ ಕರಿತೀವಿ ಇದನ್ನೆಲ್ಲ ಬಂದ್ಬಿಟ್ಟು. ಅದರಲ್ಲಿ ಅಂತ ಬಂದಾಗ ಇಲ್ಲಿ ನೀವು ನೋಡ್ಬೋದು 4 ಮಾಡಲ್ ನಾವು ಡಿಸ್ಪ್ಲೇ ಇಟ್ಟಿದ್ದೀವಿ. ಸೊ ಅದರಲ್ಲಿ ಹಾವೆಲ್ಸ್ ಅಲ್ಲಿ ಬಂದ್ಬಿಟ್ಟು 80 ಲೀಟರ್ದು ಒಂದಿದೆ. ಅದೇ ರೀತಿ ಹಾವೆಲ್ಸ್ ಅಲ್ಲಿ ಇನ್ನೂ ಒಂದು 55 ಲೀಟರ್ದು ಒಂದಿದೆ. ಇದರಲ್ಲಿ ಇನ್ನೊಂದು 75 ಲೀಟರ್ ಕೂಡ ಸಿಗುತ್ತೆ, 90 ಲೀಟರ್ ಕೂಡ ಸಿಗುತ್ತೆ. ಅವರು 4 ಮಾಡಲ್ ಡೆಸರ್ಟ್ ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಅದೇ ರೀತಿ ಇಲ್ಲಿ ಬಜಾಜ್ ಅಲ್ಲಿ 65 ಲೀಟರ್ದು ಒಂದು ಮಾಡಲ್ ಕೆಪಾಸಿಟಿ ಇದೆ. ಇನ್ನೊಂದು ಬ್ಲೂ ಸ್ಟಾರ್ ಅಲ್ಲಿ 75 ಲೀಟರ್ದು ಒಂದು ಮಾಡಲ್ ಇದೆ. ಸೊ ಇದೆಲ್ಲದೂ ಕೂಡ ನಾನು ಡಿಫರೆನ್ಸ್ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಸ್ಟಾರ್ಟಿಂಗ್ 55 ಲೀಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು 55 ಲೀಟರ್ ಮಾಡೆಲ್ ನೇಮ್ ಬಂದ್ಬಿಟ್ಟು ಹಾವೆಲ್ಸ್ ಬ್ರ್ಯಾಂಡ್ ಅಲ್ಲಿ ಸೊ ಕೂಲ್ ವೇವ್ 55 ಅಂತ. ಸೊ ಇದು ಸಿಸ್ಟಮ್ ಬಂದ್ಬಿಟ್ಟು ಏನಂದ್ರೆ ಇದು ಮ್ಯಾನ್ಯುಯಲಿ ಸಿಸ್ಟಮ್ ಇರುತ್ತೆ ಆಪರೇಟಿಂಗ್ ಅಲ್ಲಿ ಬಂದ್ಬಿಟ್ಟು. ಅಂದ್ರೆ ರಿಮೋಟ್ ಆ ಥರ ಏನೋ ಈ ಡೆಸರ್ಟ್ ಕೂಲರ್ ಅಲ್ಲಿ ಆ ಥರ ಎಲ್ಲ ಕೊಡೋದಿಲ್ಲ. ಸೊ ನಾಬ್ ಸಿಸ್ಟಮ್ ಇರುತ್ತೆ, ಇಲ್ಲಿ ಆನ್ ಬಟನ್ ಆಫ್ ಬಟನ್ ಎಲ್ಲ ಇರುತ್ತೆ. ಅದ್ರಲ್ಲಿ ಸ್ಪೀಡ್ ಲೆವೆಲ್ ಸೊ ಆನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಸ್ಪೀಡ್ ಲೆವೆಲ್ ಈಗ ಆನ್ ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಈಗ ಹೈ ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಇದು ಮೀಡಿಯಂ ಸ್ಪೀಡ್ ಅಲ್ಲಿ, ಸೊ ಮತ್ತೆ ಲೋ ಸ್ಪೀಡ್ ಅಲ್ಲಿ 3 ಲೆವೆಲ್ ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ಸೊ ಫಂಕ್ಷನ್ಸ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ಪಂಪ್ ಮತ್ತೆ ಪಂಪ್ ಪ್ಲಸ್ ಸ್ವಿಂಗ್ ಮತ್ತೆ ಸ್ವಿಂಗ್ ಅಂತ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಆನ್ ಮಾಡಿದಾಗ ನಿಮ್ಗೆ ಏರ್ ಥ್ರೋ ಎಲ್ಲಿವರೆಗೂ ಬೇಕು ಅಂತ ನೀವು ಇಲ್ಲೇ ಮ್ಯಾನ್ಯಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಿಮ್ಗೆ ಇನ್ನು ಲಾಂಗ್ ಡಿಸ್ಟೆನ್ಸ್ ಬೇಕು ಅಂದಾಗ ಮೇಲೆ ಎತ್ತಬೇಕಾಗುತ್ತೆ, ಇಲ್ಲ ಕೆಳಗಡೆ ಮುಂದೆಗಡೆನೆ ಬೇಕು ಅಂದಾಗ ಡೌನ್ ಮಾಡಬೇಕಾಗುತ್ತೆ. 2 ಲೆವೆಲ್ ಸೆಟ್ಟಿಂಗ್ಸ್ ಇರುತ್ತೆ ಇಲ್ಲಿ, ನೀವು ಇದನ್ನ ಮಾಡ್ಕೊಳ್ಬಹುದು. ಸೊ ಅದೇ ರೀತಿ ಪಂಪ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಪಂಪ್ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ 55 ಲೀಟರ್ಗೆ ನೀವು ಸ್ಟೋರೇಜ್ ನ ಮಾಡುತ್ತೆ, ಆ ನೀರ್ನ ಪಂಪ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೀವು ಡೆಸರ್ಟ್ ಕೂಲರ್ ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಕೂಡ 3 ಸೈಡ್ ಅನಿಕಾಮ್ ಪ್ಯಾಡ್ ನ ಕೊಟ್ಟಿರ್ತಾರೆ. ಸೊ ಅದು ಯಾವ ಅನಿಕಾಮ್ ಪ್ಯಾಡ್ ಏನಾಗುತ್ತೆ ಅಂದ್ರೆ, ಸೊ ಮೇಲ್ಗಡೆ ಪಂಪ್ ಮಾಡಿದಾಗ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಇಲ್ಲಿ ಜಿಗ್ಜಾಗ್ ಟೈಪ್ ಅಲ್ಲಿ ಸೊ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು. ಅವಾಗ ಅನಿಕಾಮ್ ಪ್ಯಾಡ್ ಎಲ್ಲ ಒದ್ದೆ ಆಗುತ್ತೆ, ಅವಾಗ ನಿಮ್ಗೆ ತಂಪಾದ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ. ಸೊ ಇದ್ರದ್ದು ಕಾನ್ಸೆಪ್ಟ್. ಸೊ ಪಂಪ್ ಪ್ಲಸ್ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ಆಪ್ಷನ್ಸ್. ಸೊ ಅದು ಯಾವ ತರ ಅಂದ್ರೆ ಇದರಲ್ಲಿ ಲೆಫ್ಟ್ ಮತ್ತೆ ರೈಟು ಪಂಪ್ ಪ್ಲಸ್ ಸ್ವಿಂಗ್ ಸೆಲೆಕ್ಟ್ ಮಾಡ್ಕೊಂಡಾಗ ಈಗೇನು ಅಪ್ ಡೌನ್ ನಿಮಗೆ ಥ್ರೋ ಆಗ್ತಾ ಇತ್ತಲ್ಲ, ಲೆಫ್ಟ್ ರೈಟು ನಿಮಗೆ ಗಾಳಿ ಥ್ರೋ ಆಗೋಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ಕಡೆ ಕಾರ್ನರ್ ಈಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಕಾರ್ನರ್ ಎಲ್ಲ ನಿಮಗೆ ಕವರ್ ಆಗುತ್ತೆ ಆಗ ನೀವು ಪಂಪ್ ಪ್ಲಸ್ ಸ್ವಿಂಗ್ ಆನ್ ಮಾಡ್ಕೊಂಡಾಗ. ಇಲ್ಲ ವಾಟರ್ ಏನೋ ಬೇಡ, ಜಸ್ಟ್ ಗಾಳಿ ಬಂದ್ರೆ ಸಾಕು ಅಂತ ಇದ್ದಾಗ ಬರೀ ಸ್ವಿಂಗ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನಿಮಗೆ ಪಂಪ್ ವರ್ಕ್ ಆಗಲ್ಲ, ಅವಾಗ ಬರೀ ಗಾಳಿ ಮಾತ್ರ ಬೀಸ್ತಾ ಇರ್ತದೆ. ಏನಂದ್ರೆ ಇದರಲ್ಲಿ ಏನು ಫ್ಯಾನ್ ಕೊಟ್ಟಿದಾರಲ್ಲ, ಆ ಫ್ಯಾನ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಸೊ ಇದ್ರಲ್ಲಿ 55 ಲೀಟರ್ ನೀವು ವಾಟರ್ನ ಸ್ಟೋರೇಜ್ ಮಾಡಿದ್ದೀರಾ ಅಂದ್ರೆ ಸೊ 2 ದಿನದವರೆಗೂ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ವಾಟರ್ನೆಲ್ಲ ಇಲ್ಲೇ ಫಿಲ್ ಮಾಡಬೇಕಾಗುತ್ತೆ ಮುಂದೆಗಡೆ. ಇದ್ರದ್ದು ಪವರ್ ಕನ್ಸಂಪ್ಷನ್ ನೋಡ್ತೀರಾ ಅಂದ್ರೆ ಇದು 185 ವ್ಯಾಟ್ ಇದು ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಈ ಒಂದು ಕೂಲರ್. ಇದರಲ್ಲೇ ನೆಕ್ಸ್ಟ್ 80 ಲೀಟರ್ದು ತೋರಿಸ್ತೀನಿ ನೋಡಿ. ಏನು ಸ್ಪೆಸಿಫಿಕೇಶನ್ ಎಲ್ಲ ಸೇಮೇ ಇರುತ್ತೆ, ಇದರಲ್ಲೂ ಕೂಡ ಅಪ್ ಡೌನು ಮತ್ತೆ ಲೆಫ್ಟ್ ಟು ರೈಟು ಸ್ವಿಂಗ್ ಬರುತ್ತೆ. ಅದೇ ರೀತಿ ನಾಬ್ ಸಿಸ್ಟಮ್ ಕೊಟ್ಟಿರ್ತಾರೆ, 3 ಲೆವೆಲ್ ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ಅದೇ ಸ್ವಿಂಗು ಸ್ವಿಂಗ್ ಪ್ಲಸ್ ಪಂಪು ಕೂಲ್ ಎರಡು ಕೂಡ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಐಸ್ ಚೇಂಬರ್ ಅಂತ ಬಂದಾಗ ಬಿಗ್ಗರ್ ಸೈಜ್ ಕೊಡ್ತಾರೆ. ಸೊ ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ಲಿ ಐಸ್ ಚೇಂಬರು. ಸೊ ನೀವೇನಾದ್ರು ಐಸ್ ಕ್ಯೂಬ್ಸ್ನ ಪ್ರಿಪೇರ್ ಮಾಡಿದ್ದೀರಾ ಅಂದರೆ ಇದರೊಳಗಡೆ ಫಿಲ್ ಮಾಡಿದ್ದೀರಾ ಅಂದರೆ ಸೊ ಇನ್ನೂ ಸ್ವಲ್ಪ ಚಿಲ್ನೆಸ್ ಜಾಸ್ತಿ ಇರುತ್ತೆ. ಸೊ ಇದ್ರದ್ದು ಪವರ್ ಕನ್ಸಂಪ್ಷನ್ ನೋಡ್ತೀರ ಅಂದರೆ 190 ವ್ಯಾಟ್ ಇದು ಕನ್ಸ್ಯೂಮ್ ಆಗುತ್ತೆ. ಇದು 3 ಸೈಡ್ ಅನಿಕಾಮ್ ಪ್ಯಾಡ್ ಇರುತ್ತೆ. ಸೇಮ್ ಇದು ಕೂಡ ವಿಸಿಬಲ್ ಆಗುತ್ತೆ ನೀವೇನು ವಾಟರ್ ಫಿಲ್ ಮಾಡಿರ್ತೀರಾ. ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು ಕೇಸ್ 80 ಅಂತ ಬರುತ್ತೆ. ಹಾವೆಲ್ಸ್ ಕೇಸ್ 80 ಅಂತ ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು. ಇದರಲ್ಲೂ ಕೂಡ ಬಿಗ್ಗರ್ ಸೈಡ್ ಫ್ಯಾನ್ನ ಯೂಸ್ ಮಾಡ್ತಾರೆ. ಸೊ 3 ಸೈಡ್ ಅನಿಕಾಮ್ ಪ್ಯಾಡ್ ಇರುತ್ತೆ. ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಜಾಜ್ ಅಲ್ಲಿ ನೀವು ನೋಡ್ಬೋದು 65 ಲೀಟರ್ ಕೆಪಾಸಿಟಿ. ಸೊ ಇದು ಕೂಡ ನಾಬ್ ಸಿಸ್ಟಮೇ ಇರುತ್ತೆ. ಇದು ಐಸ್ ಚೇಂಬರ್ ಕೂಡ ಕೊಟ್ಟಿರ್ತಾರೆ. ಮೇಲ್ಗಡೆ ನೀವು ಐಸ್ ಕ್ಯೂಬ್ಸ್ನ ಫಿಲ್ ಮಾಡ್ತೀರಾ ಅಂದ್ರೆ ಮೇಲ್ಗಡೆನೆ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನು 3 ಲೆವೆಲ್ಸ್ ಸ್ಪೀಡ್ ಸೆಟ್ಟಿಂಗ್ ಮಾಡ್ತೀರಾ ಅಂದರೆ ಸೊ ಲೋ ಮೀಡಿಯಂ ಹೈ ಅಂತ 3 ಸೆಟ್ಟಿಂಗ್ ಇರುತ್ತೆ. ನೀವು ಇದನ್ನ ಆನ್ ಮಾಡ್ಕೊಳ್ಬೋದು.
ಅಪ್ ಡೌನು ಲೆಫ್ಟ್ ರೈಟು ಸ್ವಿಂಗ್ ಎಲ್ಲ ಆಪ್ಷನ್ಸ್ ಇರುತ್ತೆ ಇದನ್ನು ಕೂಡ. ಅದೇ ರೀತಿ ಪಂಪ್ ಪ್ಲಸ್ ಸ್ವಿಂಗ್. ಪಂಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ವಾಟರ್ ಪಂಪ್ ಮೇಲ್ಗಡೆ ಶುರುವಾಗುತ್ತೆ, ಅವಾಗ ಹನಿಕಾಂಪೆಡ್ ಎಲ್ಲ ಒದ್ದೆ ಆಗ್ಬಿಟ್ಟು ಆಗ ನಿಮಗೆ ಕೂಲಿಂಗ್ ಸಿಗುತ್ತೆ. ಇಲ್ಲ ಪಂಪ್ ಏನು ಬೇಡ ಅಂದ್ರೆ ಪಂಪ್ನ ಆಫ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅವಾಗ ಏನಾಗುತ್ತೆ, ಬರೀ ಗಾಳಿ ಮಾತ್ರ ಬೀಸ್ತಾ ಇರುತ್ತೆ. ಸೊ ಆಗ ನಾವು ಮತ್ತೆ ನೀರು ಫಿಲ್ ಮಾಡೋ ಅವಶ್ಯಕತೆ ಇರುತ್ತೆ, ಫ್ಯಾನ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಸೊ ಇಲ್ಲ ನಿಮಗೆ ಕೂಲಿಂಗ್ ಬೇಕು ಅಂದಾಗ ವಾಟರ್ನ ಫಿಲ್ ಮಾಡಿ ನೀವು ಕೂಲಿಂಗ್ನ ತೊಗೊಳ್ಬೋದು. ಸೊ ಇದು ಕೂಡ 1 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಈ ಒಂದು ಬಜಾಜ್ ಕೂಲರ್ ಬಂದು 65 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಅಂದರೆ 2.5 ದಿನ 3 ದಿನದವರೆಗೂ ಕೂಡ ಇದರಲ್ಲಿ ನೀವು ಬಳಸ್ಬೋದು. ಇದ್ರದ್ದು ಪವರ್ ಕನ್ಸಂಪ್ಷನ್ ನೋಡ್ತಾರೆ 200 ವ್ಯಾಟ್ ಇದು ಕನ್ಸ್ಯೂಮ್ ಆಗುತ್ತೆ. ಸೊ ಬಟ್ ನಾಯ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ನೀವು ಹಾವೆಲ್ಸ್ಗೆ ಕಂಪೇರ್ ಮಾಡಿದ್ರೆ. ಪರ್ಸನಲ್ ಕೂಲರು ಮತ್ತು ಟವರ್ ಕೂಲರ್ಗೆ ಕಂಪೇರ್ ಮಾಡಿದ್ರೆ ಸೊ ಡೆಸರ್ಟ್ ಕೂಲರಲ್ಲಿ ಸ್ವಲ್ಪ ಇನ್ನೂ ಏರ್ ಥ್ರೋ ಜಾಸ್ತಿ ಇರುತ್ತೆ, ಅದೇ ರೀತಿ ಸೌಂಡು ಕೂಡ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಮಾಡಲ್ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೂ ಸ್ಟಾರಲ್ಲಿ ಇದು ಕೂಡ ಸ್ವಲ್ಪ ಲುಕ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕೊಡ್ತಾರೆ, ಕಲರ್ ಆಗಿರ್ಬೋದು. ನಾಬ್ ಸಿಸ್ಟಮ್ ನೋಡ್ಬೋದು. ಸೊ ಸೇಮ್ ಲೋ ಮೀಡಿಯಂ ಹೈ ಆಫ್ ಇಲ್ಲೇ ಕೊಟ್ಟಿರ್ತಾರೆ ಡೈರೆಕ್ಟ್ ಪವರ್ ಬಟನಲ್ಲಿ. ಅದೇ ರೀತಿ ಪಂಪ್ ಪ್ಲಸ್ ಸ್ವಿಂಗ್ ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಐಸ್ ಚೇಂಬರ್ನ ಮೇಲ್ಗಡೆ ಕೊಟ್ಟಿರ್ತಾರೆ, ಕೂಡ 2 ಲೆವೆಲ್ ಕೊಲಾಪ್ಸಿಬಲ್ ಕೊಟ್ಟಿರ್ತಾರೆ. ಅಡ್ಜಸ್ಟ್ ನೀವು ಮಾಡ್ಕೊಳ್ತೀರಾ ಡಿಸ್ಟೆನ್ಸ್ ವೈಸ್ ನಿಮ್ಗೆ ಏರ್ ಥ್ರೋ ಬೇಕು ಅಂದಾಗ. ಸೊ ಲೆಫ್ಟ್ ರೈಟ್ ಸ್ವಿಂಗ್ ಇಲ್ಲೇ ಆಪ್ಷನ್ಸ್ ಇರುತ್ತೆ. ಪಂಪ್ ಪ್ಲಸ್ ಸ್ವಿಂಗ್ ಅಂಡ್ ಪಂಪ್ 3 ಆಪ್ಷನ್ಸ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ವಾಟರ್ನ ನೀವು ಇಲ್ಲಿ ಮುಂದೆಗಡೆನೆ ಕೊಟ್ಟಿರ್ತಾರೆ, ಫಿಲ್ನ ಮಾಡಬೇಕಾಗುತ್ತೆ. ನೀವು ವಿಸಿಬಲ್ ಕೂಡ ಆಗುತ್ತೆ. ಎಲ್ಲ ಕೂಲರಲ್ಲೂ ಸೇಮೇನೆ ವಿಸಿಬಲ್ ಆಗುತ್ತೆ. ನೀವು ನೀರು ಖಾಲಿಯಾಗಿದೆ ಅಂದಾಗ ನೀವು ಮತ್ತೆ ಫಿಲ್ ಮಾಡಬೇಕಾಗುತ್ತೆ. ಹನಿಕಾಂಪ್ಯಾಡು ಇದರಲ್ಲೂ ಕೂಡ 3 ಸೈಡ್ ಕೊಟ್ಟಿರ್ತಾರೆ. ಇದು 75 ಲೀಟ್ರ್ ಕೆಪಾಸಿಟಿ. 75 ಲೀಟ್ರ್ ನೀವು ವಾಟರ್ನ ಸ್ಟೋರೇಜ್ ಮಾಡ್ಬೋದು. ಇದ್ರದ್ದು ಪವರ್ ಕನ್ಸಂಪ್ಷನ್ ನೀವು ನೋಡ್ತೀರಾ ಅಂದರೆ ಸೊ 190 ವ್ಯಾಟ್ಸ್ ಇದು ಕನ್ಸ್ಯೂಮ್ ಆಗುತ್ತೆ. ಸೊ ನೀವು ಯಾವುದೇ ಡೆಸರ್ಟ್ ಕೂಲರ್ ತೊಗೊಂಡ್ರು ಕೂಡ ಇದಕ್ಕೆ ವೀಲ್ಸ್ ಸಮೇತ ಬಂದಿರುತ್ತೆ. ಸೊ ವೀಲ್ಸ್ ಅಂದರೆ ವಿತ್ ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ನೀವು ಯಾವ ಕಡೆ ಬೇಕಾದ್ರೆ ಮೂವ್ ಮಾಡ್ಬೋದು. ಸೊ ಒಂದೇ ಕಡೆ ನೀವು ಸ್ಟೇಬಲ್ ಆಗಿ ನಿಂತ್ಕೊಳ್ಬೇಕು ಅಂದಾಗ ಸೊ ಲಾಕ್ ಮಾಡಬೇಕಾಗುತ್ತೆ, ಆವಾಗ ನಿಮ್ಗೆ ಯಾವುದೇ ರೀತಿ ಮೂವ್ ಆಗೋದಿಲ್ಲ. ಸೊ ನಂತರ ಇದೆಲ್ಲ ನೀವು ಪ್ರೈಸ್ ಪಾಯಿಂಟ್ ಆಗಿ ನೋಡ್ತೀರಂದರೆ ಸೊ ಎಲ್ಲದೂ ಕೂಡ ಒಂದು 10,000 12,000 ಬಿಟ್ವೀನಲ್ಲಿ ಸಿಗ್ತಕ್ಕಂಥ ಮಾಡಲ್ಸು. ಅದಕ್ಕಿಂತ ನೀವು ಕಮ್ಮಿ ಕೆಪಾಸಿಟಿ ಹೋಗ್ತದೆ 9,000 ಕೂಡ ಶುರು ಆಗುತ್ತೆ. 9,000ದಿಂದ ಅವರೇಜ್ ಅಂತ ಬಂದಾಗ 12,000 ಒಳಗಡೆ ಈ ಒಂದು ಡೆಸರ್ಟ್ ಕೂಲರ್ ಎಲ್ಲ ಬ್ರ್ಯಾಂಡ್ಸ್ನು ಕೂಡ ಸಿಗುತ್ತೆ. ಸೊ ಟವರ್ ಕೂಲರ್ ಪ್ರೈಸ್ಗೆ ಆಲ್ಮೋಸ್ಟ್ ಡೆಸರ್ಟ್ ಕೂಲರ್ನೇ ಬರುತ್ತೆ. ಬಟ್ ಟವರ್ ಕೂಲರ್ ಏನಂದರೆ ಸೊ ಅದು ನಿಮ್ಮ ಮನೆಗಳಲ್ಲಿ ಬಳಸೋದಕ್ಕೆ ಸಫಿಷಿಯೆಂಟ್ ಇರುತ್ತೆ. ನೀವು ಸಮಾರಂಭಗಳಲ್ಲಿ, ಚೌಟ್ರಿಗಳಲ್ಲಿ ಅಥವಾ ಪಾರ್ಟಿ ಹಾಲ್ಗಳಲ್ಲಿ ಏನಾದ್ರು ಬಳಸಬೇಕು, ಹಾಸ್ಪಿಟಲ್ಗಳಲ್ಲಿ ಏನಾದ್ರು ಬಳಸಬೇಕು ಅನ್ನೋದಾದರೆ ಈ ಒಂದು ಡೆಸರ್ಟ್ ಕೂಲರ್ ಬಳಸಬೇಕು. ಅಥವಾ ಏರ್ ಥ್ರೋ ಜಾಸ್ತಿ ಇರುತ್ತೆ. ಸೊ ಅವರೆಲ್ಲ ಬಂದ್ಬಿಟ್ಟು ಈ ಒಂದು ಡೆಸರ್ಟ್ ಕೂಲರ್ನ ಸೊ ಬಳಸ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರು ಬ್ರ್ಯಾಂಡ್ ಬಗ್ಗೆ ಮಾಹಿತಿ ಬೇಕು ಅಂದರೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.